ಹಲೋ ಮಕ್ಕಳೇ, 2024-25 ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಗಣಿತ. ಮೊನ್ನೆ ತಾನೇ ನಿಮಗೆ ಫೆಬ್ರವರಿ 11ನೇ ತಾರೀಕು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟರಿ ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ವಿಡಿಯೋದಲ್ಲಿ ನಾವು 1 ಮಾರ್ಕ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ. ಮುಂದೆ 2 ಅಂಕ 3 ಅಂಕದ ಇದೇ ರೀತಿ ಮಾಡ್ತಾ ಹೋಗೋಣ. ಓಕೆ, ಈಗ ಇದು ನಿಮ್ಮ ಪ್ರಶ್ನೆ ಪತ್ರಿಕೆ. ಸೊ ಒಂದಿಷ್ಟು ನಿಮಗೆ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಸೊ ನೀವು ಆ ಸೂಚನೆಗಳನ್ನು ಚೆನ್ನಾಗಿ ಓದ್ಕೊಳ್ಬೇಕು. ಆಮೇಲೆ ನಂತರ ನಾವು ಪ್ರಶ್ನೆಗೆ ಹೋಗೋಣ. ಒಂದನೇ ಪ್ರಶ್ನೆ ಏನಿದೆ MCQ ಅಲ್ಲಿ 1 ಮಾರ್ಕ್ಸಲ್ಲಿ ಮೊದಲನೇ ಪ್ರಶ್ನೆ, 140 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ 2m × 5n × 7p ಆದರೆ m+n+pಯ ಬೆಲೆ ಏನು ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅಷ್ಟೇ. ಸೊ ಇದರ ಉತ್ತರವನ್ನು ನೋಡೋಣ. ಸೊ ನಾವೇ ಬಿಡಿಸಿದ್ರೆ ತುಂಬ ಲೇಟ್ ಆಗ್ತದೆ. ಸೊ ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬರು ಮಲ್ಲಿಕಾ ಮೇಡಮ್ ಅಂತ ಕಂಪ್ಲೀಟ್ ಕೀ ಆನ್ಸರನ್ನು ಮಾಡಿದ್ದಾರೆ. ಅದನ್ನೇ ಇಟ್ಕೊಂಡು ನಾನು ಬರೀ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಏನು ಕೇಳಿದ್ದಾರೆ, 140 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ ಫಸ್ಟ್. ಓಕೆ, ಸೊ 140 ಅವಿಭಾಜ್ಯ ಅಪವರ್ತನಗಳನ್ನು ಬರೆದಿದ್ದಾರೆ. ಆಮೇಲೆ 2 ಎಷ್ಟು ಸಲ ಇದೆ, 2 ಸಲ ಇದೆ. 5 1 ಸಲ, 7 1 ಸಲ. ಸೊ 2 ಘಾತ m ಅಂದರೆ 2, 5 ಘಾತ 1 n ಅಂದರೆ 1, 7 ಘಾತ 1 p ಅಂದರೆ 1. ಸೊ ಈ m+n+p ಮೂರನ್ನು ಕೂಡಿಸ್ಬೇಕು ಅಂತ ಹೇಳಿದ್ದಾರೆ. m+n+p ಕೂಡಿಸಿದ್ರೆ ಎಷ್ಟು ಬರ್ತದೆ ನಿಮಗೆ? 4. ಸೊ ಬಿ ಸರಿಯಾದ ಉತ್ತರ ಇಲ್ಲಿದೆ ನೋಡ್ರಿ, ಬಿ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ, ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಡೈರೆಕ್ಟ್ ಪ್ರಶ್ನೆ ಇದೆ. ಮೊದಲ n ಬೆಸ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಉತ್ತರ ಏನಾಗ್ತದೆ ಅಂದರೆ n² ಆಗುತ್ತೆ. ಸೊ n² ನಿಮ್ಮದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಸಹಗುಣಕಗಳ ಅನುಪಾತ. ಸೊ 3 ಕಂಡೀಷನ್ ನಿಮಗಿದೆ. ಸೊ a1/a2 = b1/b2 = c1/c2 ಅಂತ ಕೊಟ್ಟಿದ್ದಾರೆ. ಸೊ a1/a2 b1/b2 c1/c2 ಅಂದರೆ ಯಾವ ರೀತಿಯ ರೇಖೆಗಳನ್ನು ಅದು ಪ್ರತಿನಿಧಿಸುತ್ತದೆ? ಐಕ್ಯಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸುತ್ತದೆ. ಐಕ್ಯಗೊಳ್ಳುವ ರೇಖೆಗಳು ಅಂತಂದಾಗ ಎಷ್ಟು ಪರಿಹಾರ ಇರುತ್ತೆ ನೋಡ್ರಿ? ಸಿ ಸರಿಯಾದ ಉತ್ತರ. ಸಮೀಕರಣಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳು. ಐಕ್ಯಗೊಳ್ಳುವ ರೇಖೆಗಳು ಅಪರಿಮಿತ ಸಂಖ್ಯೆಯ ಅಂದರೆ ಬಹಳಷ್ಟು ಪರಿಹಾರಗಳನ್ನು ಹೊಂದಿರುತ್ತೆ. ಸರಿಯಾದ ಉತ್ತರ ಸಿ. ಸಮೀಕರಣಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, y = p of x ಒಂದು ನಕ್ಷೆಯ ಒಂದು ಬಹುಪದೋಕ್ತಿಯ ನಕ್ಷೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಇದು ಯಾವ ರೀತಿ ಬಹುಪದೋಕ್ತಿ ಅಂತ ನೀವು ಹೇಳಬೇಕು. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ಈ ಒಂದು ನಕ್ಷೆ x ಅಕ್ಷವನ್ನು 2 ಬಾರಿ ಸಂಧಿಸ್ತಾ ಇದೆ. ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಿರುತ್ತೆ? 2. ಶೂನ್ಯತೆಗಳ ಸಂಖ್ಯೆ 2 ಯಾವ ಬಹುಪದೋಕ್ತಿಗೆ ಇರ್ತದೆ ಅಂದರೆ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರುತ್ತೋ ಅಷ್ಟೇ ಶೂನ್ಯತೆಗಳಿರ್ತವೆ. 2 ಶೂನ್ಯತೆ ಅದ ಅಂತಂದರೆ ಬಹುಪದೋಕ್ತಿಯ ಡಿಗ್ರಿ ಕೂಡ ಎಷ್ಟಿರ್ತದೆ? 2. ಸೊ ಈ 2 ಡಿಗ್ರಿಯನ್ನು ಹೊಂದಿರತಕ್ಕಂಥ ಮಹತ್ತಮ ಘಾತ 2 ಇರ್ತಕ್ಕಂಥ ಬಹುಪದೋಕ್ತಿಗೆ ಎಂಥ ಬಹುಪದೋಕ್ತಿ ಅಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಸೊ 4ನೇ ಸರಿಯಾದ ಉತ್ತರ, 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಪ್ಷನ್, ವರ್ಗ ಬಹುಪದೋಕ್ತಿ. 5ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡ್ರಿ, x × x + 3 = 0 ಸಮೀಕರಣದ ಮೂಲಗಳು. x × x + 3 = 0 ಸಮೀಕರಣದ ಮೂಲಗಳು. x × x + 3 = 0. ಸೊ x = 0 ಆಗುತ್ತೆ, ಅಥವಾ x +3 ಈ ಕಡೆ ಬಂದರೆ -3 ಅಂದರೆ x ಬೆಲೆ 0 ಆಗ್ಬೋದು, ಅಥವಾ x ಬೆಲೆ ಏನಾಗ್ಬೋದು? -3. 2 ಮೂಲಗಳನ್ನು ಹೊಂದಿರುತ್ತೆ. ಸೊ 0 -3 ಡಿ ನಮ್ಮದು ಸರಿಯಾದಂಥ ಉತ್ತರ. 0 -3. ನೆಕ್ಸ್ಟ್ 6ನೇ ಪ್ರಶ್ನೆ, ಕೊಟ್ಟಂಥ ಒಂದು ಚಿತ್ರ. ಈ ಚಿತ್ರವನ್ನು ಸರಿಯಾಗಿ ನೋಡಿ. ಚಿತ್ರದಲ್ಲಿ DE ಸಮಾಂತರ AC, DE ಮತ್ತು AC ಎರಡು ಏನಿದೆ ಸಮಾಂತರವಾಗಿದ್ದರೆ
ಈ 4 ಆಪ್ಷನ್ನಲ್ಲಿ ಸರಿಯಾದಂಥ ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೂಲ ಸಮಾನುಪಾತತೆ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ನಮಗೆ ಬಿ ಏನಾಗುತ್ತೆ, ಸರಿಯಾದಂಥ ಉತ್ತರ ಆಗುತ್ತೆ. ಸೊ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ. ನೋಡಿ ಏನಿದೆ, ಬಿ ಡಿ ಬೈ ಎ ಬಿ, ಡಿ ಇ ಬೈ ಎ ಸಿ, ನೆಕ್ಸ್ಟು ಬಿ ಇ ಬೈ ಬಿ ಸಿ. ಸೊ ಸರಿಯಾದಂಥ ಉತ್ತರ. ನೆಕ್ಸ್ಟು 7ನೇ ಪ್ರಶ್ನೆ, ಸೈನ್ ಎ ಇಸ್ ಈಕ್ವಲ್ ಟು 3/5 ಆದರೆ ಕೋಸೆಕ್ ಎ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ, ಸೈನ್ ಅನುಪಾತದ ವಿಲೋಮ ಅನುಪಾತ ಕೋಸೆಕ್ ಆಗಿರೋದ್ರಿಂದ ಇದು 3/5 ಆದರೆ ಅದರ ವಿಲೋಮ 5/3 ಕೋಸೆಕ್ ಎಯ ಬೆಲೆ ಆಗಿರುತ್ತೆ. ಸೊ ಸಿ ನಮಗೆ ಸರಿಯಾದಂಥ ಉತ್ತರ. 7ನೇ ಪ್ರಶ್ನೆ ಸಿ, 5/3. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ, ಸಂಭವನೀಯತೆ ಬೆಲೆ 1ಕ್ಕಿಂತ ಹೆಚ್ಚಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ 1 ಇರಬಹುದು, 18% ಅಂದರೆ 18/100. ಸೊ ಇದು ಆಗಿರ್ಬೋದು, 3/4 ಆಗಿರ್ಬೋದು. ಬಟ್ 10.4 1ಕ್ಕಿಂತ ದೊಡ್ಡದಿದೆ. ಸೊ ಹಾಗಾಗಿ 10.4 ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿರದ ಸಂಭವನೀಯತೆ ಯಾವುದಾಗ್ತದೆ ಅಂದರೆ ಡಿ, 10.4. ಈಗ ಮಲ್ಟಿಪಲ್ ಚಾಯ್ಸ್ 8 ಪ್ರಶ್ನೆ ಆದಮೇಲೆ ನೆಕ್ಸ್ಟ್ ನೇರವಾಗಿ 1 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ, x + ky = 4 ಮತ್ತು 2x + 4y = 12 ಈ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಜೋಡಿ ಸಮಾಂತರ ರೇಖೆಗಳಾದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ಈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿ ಏನಿದೆ ಅಲ್ಲ, ಇವು ಸಮಾಂತರ ಜೋಡಿಗಳು ಅಂತ ಕೊಟ್ಟಿದ್ದಾರೆ ಅವರು. ಸಮಾಂತರ ಜೋಡಿಗಳಾದರೆ ಕೆ ಬೆಲೆ ಕಂಡುಹಿಡಿಬೇಕು. ಸೊ ನಾವೇನು ಮಾಡ್ತೀವಿ, ಎರಡೂ ಸಮೀಕರಣವನ್ನು ಬರ್ಕೊಳ್ತೀರಿ. ಇಲ್ಲಿ a1 ಅಂದರೆ ಎಕ್ಸ್ನ ಸಹಗುಣಕ 1, b1 ಅಂದರೆ y-ನ ಸಹಗುಣಕ k ಇದೆ. ನೆಕ್ಸ್ಟ್ a2 ಅಂದರೆ ಇಲ್ಲಿ ಇದರ ಸಹಗುಣಕ 2 ಇದೆ. b2 ಅಂದರೆ ಇದು y-ನ ಸಹಗುಣಕ 4 ಇದೆ. ಸಮಾಂತರ ರೇಖೆಗಳು ಅಂತ ಕೊಟ್ಟಾಗ ಸಮಾಂತರ ರೇಖೆಗಳ ಒಂದು ಕಂಡೀಷನ್ ಏನಿದೆ, a1/a2 = b1/b2 ಆಗಿರುತ್ತೆ. ಸೊ a1 ಅಂದರೆ ನಮಗೆ 1 ಇದೆ, a2 ಅಂತಂದರೆ 2 ಇದೆ, b1 ಅಂತಂದರೆ k ಇದೆ, b2 ಅಂದರೆ 4 ಇದೆ. ಸೊ ಇದನ್ನು ಓರೆ ಗುಣಾಕಾರ ಮಾಡಿಕೊಳ್ಳ್ರಿ, ನಿಮಗೆ ಕೆ ಬೆಲೆ ಸಿಗ್ತದೆ ಎಷ್ಟು ಅಂದರೆ 2. ಓಕೆ. ನೆಕ್ಸ್ಟು ಬಹಳ ಈಸಿಯಾದಂಥ ಇನ್ನೊಂದು ಪ್ರಶ್ನೆ, 10ನೇ ಪ್ರಶ್ನೆ, p(x) = 6x³ - 8x² + 16x - 7 ಈ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಇದರದ್ದು ಮಹತ್ತಮ ಘಾತ ಎಷ್ಟಿದೆ? ಮಹತ್ತಮ ಘಾತ 3. ಸೊ ನಿಮ್ಮದು ಸರಿಯಾದ ಉತ್ತರ ಡಿ. 10ನೇ ಪ್ರಶ್ನೆ ಸರಿಯಾದ ಉತ್ತರ ಡಿಗ್ರಿ ಎಷ್ಟದರದ್ದು? 3. 11ನೇ ಪ್ರಶ್ನೆ, ಸೈನ್ ಎ = 1/2 ಕಾಸ್ ಎ = √3/2 ಆದಾಗ ಟ್ಯಾನ್ ಎನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಏನಾಗುತ್ತೆ, ಟ್ಯಾನ್ ಎ ಅಂತಂದರೆ ಸೈನ್ ಎ ಬೈ ಕಾಸ್ ಎ ಆಗುತ್ತೆ. ಟ್ಯಾನ್ ಎ ಅಂದರೆ ಸೈನ್ ಎ 1/2 ಕೊಟ್ಟಿದ್ದಾರೆ, ಕಾಸ್ ಎ √3/2 ಕೊಟ್ಟಿದ್ದಾರೆ. ಸೊ ಈ 1/2 ಮೇಲ್ಗಡೆದು ಹಾಗೆ ಬರೀರಿ. ಸೊ ಕೆಳಗಡೆ 3/2 ಅನ್ನು ಏನು ಮಾಡಬೇಕು ನೀವು, ಮೇಲ್ಗಡೆ ತಗೊಂಡಾಗ ಅದು ವಿಲೋಮ ಆಗ್ತದೆ. ಸೊ 2/√3, 2 ಕ್ಯಾನ್ಸಲ್ ಆಯಿತು, ನಿಮ್ಗೆ ಏನು ಉಳಿತು? 1/√3. ಅಂದರೆ ಟ್ಯಾನ್ ಎ ಬೆಲೆ ಎಷ್ಟು ಬರ್ತದೆ ಅಂದರೆ ನಿಮ್ಗೆ 1/√3 ಬರುತ್ತೆ. ಓಕೆ. ನೆಕ್ಸ್ಟು ಡೈರೆಕ್ಟ್ ಸೂತ್ರವನ್ನು ಕೇಳಿದ್ದಾರೆ. ವರ್ಗೀಕೃತ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತು, ವರ್ಗೀಕೃತ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ನಮಗೆ ಈ ಸೂತ್ರ ಇದೆ. ಮಧ್ಯಾಂಕ L = L + n/2 - CF / F × H. ನೆಕ್ಸ್ಟ್ 13ನೇ ಪ್ರಶ್ನೆ, 2x² = x - 7 ಅಂತ ಕೊಟ್ಟು ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ಲಾಗಿ ನಾವು ಏನು ಮಾಡಬೇಕು, ಆದರ್ಶ ರೂಪ ನಿಮ್ಗೆ ಗೊತ್ತು ಏನಿದೆ. ಆದರ್ಶ ರೂಪ ax² + bx + c = 0. ಸೊ 2x² ಹಾಗೆ ಬರೀರಿ.
ಸೊ ಪ್ಲಸ್ ಎಕ್ಸ್ ಈ ಕಡೆ ತೊಗೊಂಬಂದರೆ ಮೈನಸ್ ಎಕ್ಸ್, -7 ಈ ಕಡೆ ತೊಗೊಂಬಂದರೆ +7 = 0. ಇದು ನಿಮ್ಮ ಸರಿಯಾದಂಥ ಉತ್ತರ. ನೋಡಿ 13ನೇ ಪ್ರಶ್ನೆ ಸರಿಯಾದಂಥ ಉತ್ತರ 2x² - x + 7. ನೋಡಿ 14ನೇ ಪ್ರಶ್ನೆ, A -3 to ಈ ಬಿಂದುವಿನ ಲಂಬ ದೂರ ಬರೆಯಿರಿ ಅಂತ ಕೇಳಿದ್ದಾರೆ. ಲಂಬ ದೂರ ಅಂದರೆ ಎಕ್ಸ್ ನಿರ್ದೇಶಾಂಕ ಅಂದರೆ ಎಕ್ಸ್ ಅಕ್ಷದಿಂದ ಇರುವಂತಹ ದೂರ. ಎಕ್ಸ್ ಅಕ್ಷದಿಂದ ಇರುವಂಥ ದೂರಕ್ಕೆ ನಾವು ಲಂಬ ದೂರ ಅಂತ ಹೇಳ್ತೀವಿ. ವಾಯ್ ಅಕ್ಷದಿಂದ ಇರುವಂಥ ದೂರಕ್ಕೆ ನಾವು ಕ್ಷಿತಿಜ ದೂರ ಅಂತ ಹೇಳ್ತೀವಿ. ಸೊ ಲಂಬ ದೂರ ಅಂದಾಗ ನೀವು ಏನು ಹೇಳಬೇಕು ಅಂದರೆ ವಾಯ್ನ ನಿರ್ದೇಶಾಂಕ ಏನಿದೆ ಅದು ನಿಮ್ಮ ಉತ್ತರ ಆಗಿರುತ್ತೆ. ಅದೇ ಒಂದು ವೇಳೆ ಕ್ಷಿತಿಜ ದೂರ ಅಂತ ಕೇಳಿದಾಗ ಎಕ್ಸ್ ನಿರ್ದೇಶಾಂಕದ ಬೆಲೆ ಹೇಳಬೇಕು. ಸೊ ಇದರಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? 2. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2. 15ನೇ ಪ್ರಶ್ನೆ ನೋಡಿ. 15ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ 2 ತ್ರಿಭುಜಗಳು ಕೊಟ್ಟಿದ್ದಾರೆ ನಿಮಗೆ. ABC ಒಂದು ತ್ರಿಭುಜ, PQR ಒಂದು ತ್ರಿಭುಜ. 2 ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಅವರೇ ಕೊಟ್ಟಿದ್ದಾರೆ. ತ್ರಿಭುಜ ABC ಸಮರೂಪಿಯಾಗಿದೆ ತ್ರಿಭುಜ PQR. ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಈ ಒಂದು PQ ಬಾಹುವಿನ ಅಳತೆ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಇದರ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಚಿತ್ರದಲ್ಲಿ ನೀವು ನೋಡಬಹುದು AB 3, BC 4, QR ಎಷ್ಟು ಕೊಟ್ಟಿದ್ದಾರೆ ಅಂದರೆ 6 ಅಂತ ಕೊಟ್ಟಿದ್ದಾರೆ. ಸೊ ಒಂದಿಷ್ಟು ಅಂಶಗಳನ್ನು ನಿಮ್ಗೆ ಗೊತ್ತಿರುವ ಅಂಶಗಳನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ನೋಡಿ, ಅನುರೂಪ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಈ 2 ತ್ರಿಭುಜಗಳೇನಿದಾವೆ ಅಂದರೆ ಸಮರೂಪ ತ್ರಿಭುಜಗಳು. ನಿಮಗೆ ಗೊತ್ತಿರುವ ಹಾಗೆ ಸಮರೂಪ ತ್ರಿಭುಜಗಳು ಇರಬೇಕಾದ್ರೆ ಒಂದು ಕಂಡೀಷನ್, ಕೋನ ನಿರ್ಧಾರಕ ಗುಣದ ಪ್ರಕಾರ 2 ತ್ರಿಭುಜಗಳ ಅನುರೂಪ ಕೋನಗಳೇನಾಗಿರುತ್ತೆ? ಸಮ ಆಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಕೋನ ಯಾವ್ದು ಬರ್ತದೆ ಅಂತ ನೋಡಿರಿ ನೀವು. ಇಲ್ಲಿ 60 ಇದೆ, ಇಲ್ಲಿ 70 ಇದೆ. ಸೊ 180 ಆಗಬೇಕಾಗಿತ್ತಂದರೆ ಇಲ್ಲಿ ಎಷ್ಟಾಗ್ತದೆ? 50. ಸೊ ಇಲ್ಲಿ ಕೂಡ 50, 60 ಕೊಟ್ಟಿದ್ದಾರೆ. 180 ಆಗಲಿಕ್ಕೆ ಈ ಕೋನ ಎಷ್ಟಾಗ್ತದೆ? 70. ಸೊ ಈಗ ನಾವು ಸಮರೂಪ ಬಾಹುಗಳು, ಅನುರೂಪ ಬಾಹುಗಳು ಯಾವುದು ಅಂತ ನಾವು ಹೇಳ್ಬೋದು. ನೋಡಿರಿ, AB ಅದಲ್ಲ, AB 60 ಡಿಗ್ರಿ ಮತ್ತು 70 ಡಿಗ್ರಿ. ಇಲ್ಲಿ ಯಾವುದಿದೆ? 60 ಮತ್ತು 70. ಅಂದರೆ AB ಬಾಹುವಿಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದಾಗ್ತದೆ? ಇಲ್ಲಿ QR. AB ಬಾಹುವಿಂದು ಅನುರೂಪ ಯಾವುದಾಗ್ತದೆ? QR ಆಗ್ತದೆ. ನೆಕ್ಸ್ಟ್ ಅದೇ ರೀತಿ BC ಬಾಹು ಅದು ನೋಡ್ರಿ, BC ಮೇಲೆ ಏನದ ನೋಡ್ರಿ 70 ಮತ್ತು 50. ಸೊ 70, 50 ಈ ಕಡೆ. BC ಬಾಹುವಿಗೆ ಅನುರೂಪ ಯಾವುದಾಗ್ತದೆ ಅಂದರೆ PQ. BC ಬಾಹುವಿಗೆ ಅನುರೂಪ ಯಾವುದಾಗ್ತದೆ? PQ. ಸೊ ಇವುಗಳ ಅನುಪಾತವನ್ನು ನಾವು ತಗೊಂಡ್ರೆ ನಮ್ಗೆ ಆನ್ಸರ್ ಸಿಗ್ತದೆ. ABದು ಅನುರೂಪ ಬಾಹು QR, BC ಅನುರೂಪ ಬಾಹು PQ. ನೋಡ್ರಿ, AB ಅನುರೂಪ ಬಾಹು QR, AB/QR, BC ಅನುರೂಪ ಬಾಹು PQ. ಸೊ ಇವುಗಳು ಸಮಾನುಪಾತದಲ್ಲಿರುತ್ತವೆ. ನಿಮಗೆ ಗೊತ್ತು, 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತದೆ. ಸೊ ಇದನ್ನು ತಗೊಂಡಿವಿ. ಅಳತೆ ಅವರೇ ಕೊಟ್ಟಿದ್ದಾರೆ. BC ಅಂದರೆ 4 ಅಂತ ಕೊಟ್ಟಿದ್ದಾರೆ, AB 3, QR 6, PQ ಬೆಲೆ X ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಿ? X ಇದನ್ನು ಬಿಡಿಸ್ಕೊಳ್ರಿ, ನೀವು ಇದನ್ನು ಬಿಡಿಸ್ಕೊಳ್ರಿ. X ಓರೆ ಗುಣಾಕಾರ ಮಾಡಿರಿ. X ಈ ಕಡೆ ಮೇಲೆ ಹೋಗ್ತದೆ. ಸೊ ಇದು 6 ಈ ಕಡೆ ಮೇಲೆ ಹೋಗ್ತದೆ, 3 ಈ ಕಡೆ ಕೆಳಗೆ ಬರ್ತದೆ. ಸೊ X = 4 × 6 / 3, 3 1 3 2. ಸೊ 4 2 ಉಳಿತು. X = 8. ನಿಮಗೆ ಇಲ್ಲಿ X ಬೆಲೆ ಎಷ್ಟು ಬರ್ತದೆ? 8. ಸಿಂಪಲ್ ಇದೆ, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ಅಂಕದ ಕೊನೆಯ ಪ್ರಶ್ನೆ. ಒಂದು ಶಂಕುವಿನ ಪಾದದ ಸುತ್ತಳತೆ ಅಂದರೆ ಪರಿಧಿ ಅಂತ ಹೇಳ್ತೀವಿ. ಯಾಕಂದರೆ ಶಂಕುವನ್ನು ಕೊಟ್ಟಿದ್ದಾರೆ. ಶಂಕುವಿನ ಪಾದ ಯಾವ ಆಕಾರ ಇರುತ್ತೆ? ವೃತ್ತಾಕಾರ. ಸೊ ಇದರ ಸುತ್ತಳತೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದರೆ 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಶಂಕುವಿನ ಪಾದದ ಸುತ್ತಳತೆ 28 ಸೆಂಟಿಮೀಟರ್ ಇದೆ. ಪಾದದ ಸುತ್ತಳತೆ ಎಷ್ಟಿದೆ? 22 ಸೆಂಟಿಮೀಟರ್ ಇದೆ. ಮತ್ತು ಅದರ ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅಂದರೆ 7 ಸೆಂಟಿಮೀಟರ್. ಆದರೆ
ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಪರಿಧಿ ಅಂತ ಕೊಟ್ಟಿದ್ದಾರಲ್ಲ, ಪರಿಧಿ ಸೂತ್ರ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಪರಿಧಿ ಸೂತ್ರ ಶಂಕುವಿನ ಪಾದ ಅಂದರೆ ಪರಿಧಿಯ ಸೂತ್ರ ಏನಿದೆ 2πr ಇದೆ. 2πr 22 ಅಂತ ಕೊಟ್ಟಿದ್ದಾರೆ. ಸೊ πr ಅಷ್ಟೇ ಇಡ್ರಿ, 22 ಈ ಎರಡನ್ನು ಈ ಕಡೆ ಶಿಫ್ಟ್ ಮಾಡಿರಿ, /2 ಆಗ್ತದೆ. ಸೊ 2 2 1 2 1 2 1 ಅಂದರೆ πr ಬೆಲೆ ಎಷ್ಟು ಬಂತು ನಿಮಗೆ? 11 ಸೆಂಟಿಮೀಟರ್ ಬಂತು. ಆಮೇಲೆ ಎಲ್ಲಿ ಕೊಟ್ಟಿದ್ದಾರೆ, ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 7 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಅದರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣ, ಯಾವುದ್ರದ್ದು? ಕೊಟ್ಟಂಥ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ? πr/l. πr ಅಂದರೆ ನಿಮ್ಗೆ ಗೊತ್ತು 11 ಸೆಂಟಿಮೀಟ್ರ್. πr ಅಂದರೆ 11. ಎಲ್ ಅಂದರೆ ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅವರು? 7. ಸೊ 11 7 77 ಸೆಂಟಿಮೀಟರ್ ಸ್ಕ್ವೇರ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಇದಿಷ್ಟು 1 ಅಂಕದ ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಮಾಡೋಣ. ಓಕೆ.